ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅಶೋಕ್ ರಜನಿ ಯಾಕೆ ಮನೆಗ್ ಬಂದಿದ್ದಾಳೆ? ಅವರನ್ನ ಈ ಮನೆಗ್ ಕರ್ಕೊಂಬರೋದು ಯಾರ್ ನಿರ್ಧಾರ? ಅಲ್ಲ, ನನಗೆ ಯಾರು ಒಂದ್ ಮಾತು ಹೇಳಿಲ್ಲ. ನನ್ ಮನೆ ಗೆಸ್ಟ್ ಕರ್ಕೊಂಡ್ ಬಂದು ನನಗೆ ಸರ್ಪ್ರೈಸಾ? ಕರ್ಕೊಂಬಂದವ್ರು ಯಾರು? ಅದೇ ಹೋಗಿ ಅವನ್ನೇ ಕೇಳು. ಕರ್ಕೊಂಡ್ ಬಂದಿರೋದು ಆ ದಿನ ಇರ್ಬೋದು, ಆದ್ರೆ ಸಂಬಂಧ ಇರೋದು ನಿಮಗೆ ರಜನಿಗೆ ಮಾತ್ರ ತಾನೆ. ನೋಡು, ಸುಮ್ನೆ ನಮ್ಮಿಬ್ರಿಗೂ ಸಂಬಂಧ ಕಟ್ಬೇಡ. ನಮ್ಮಿಬ್ರ ಮಧ್ಯೆ ಇರೋದು ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ. ನೋಡು, ನೀನು ಒಂದು ಸುಳ್ಳನ್ನ ಕಲ್ಪನೆ ಮಾಡ್ಕೊಂಡು ಪದೇ ಪದೇ ಹೇಳ್ತಿದ್ರೆ ಅದು ನಿಜ ಆಗಲ್ಲ. ಇದಕ್ಕಿದ್ದಂಗೆ ಮನೆ ಓನವರು ಆಚೆ ಹಾಕಿದ್ರೆ ಏನ್ ಮಾಡ್ತಾರೆ? ಇದೇ ಪರಿಸ್ಥಿತಿ ನಮಗೂ ಬಂದಿತ್ತು, ಮರ್ತೋಯ್ತಾ? ಈಗ ಅದೇ ಪರಿಸ್ಥಿತಿ ಪಾಪ ಅವಳಿಗೂ ಬಂದಿದೆ. ಆ ಚಿಕ್ಕ ಮಗುನ ಇಟ್ಕೊಂಡು ಅವಳು ಎಲ್ಲಿಗೆ ಅಂತ ಹೋಗ್ತಾಳೆ? ಪರಿಚಯ ಇರೋ ಹುಡುಗಿ ಅಂತ ಆಕಸ್ಮಿಕವಾಗಿ ರೋಡಲ್ಲಿ ಸಿಕ್ಕಾಗ ಆದಿ ಕರ್ಕೊಂಬಂದಿದ್ದಾನೆ. ಇದ್ರಲ್ಲಿ ತಪ್ಪೇನಿದೆ? ಇದೇ ಕೆಲ್ಸ ಕಮಲಮ್ಮ ಆಗ್ಲಿ ಶಿವಕುಮಾರ್ ಮಾಡಿದಿದ್ರೆ ನಾನು ಈ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಕರ್ಕೊಂಡ್ ಬಂದಿರೋದು ನಿಮ್ ತಮ್ಮ, ಅದಕ್ಕೆ ನಿಮ್ಮಮ್ಮ ಸಪೋರ್ಟ್ ಬೇರೆ, ಅದಕ್ಕೆ ಡೌಟ್ ಬರ್ತಿರೋದು. ನಿಮ್ ಮನೆಯವರೆಲ್ಲ ಅಷ್ಟೊಂದು ಒಳ್ಳೆಯವ್ರಲ್ವಲ್ಲ. ಯಾಕೆ ಕೆಟ್ಟವರು ಒಳ್ಳೆಯವ್ರಾಗ್ಬಾರ್ದಾ? ಒಳ್ಳೆ ತಂದಲ್ಲಿರೋದು ಬರೀ ನಿಮ್ಮನೆಯವ್ರಿಗೆ ಮಾತ್ರ ಬಂದಿರೋ ಬಳುವಳಿನಾ? ಈ ಊರಲ್ಲಿ ಏನೇ ಒಳ್ಳೇದಾದ್ರೂ ಅದು ನಿಮ್ಮಿಂದಲೇ ಆಗ್ಬೇಕಾ? ಬೇರೆಯವ್ರು ಮಾಡಿದ್ರೆ ಅದನ್ನ ತಡ್ಕೊಳಕ್ಕಾಗ್ತಿಲ್ಲ ಅಲ್ವಾ? ಈ ಊರಲ್ಲಿ ನಾವು ಮಾತ್ರ ಒಳ್ಳೆಯವರು, ಮಿಕ್ಕವರೆಲ್ಲ ಕೆಟ್ಟವರಾಗೆ ಕಾಣಿಸ್ಬೇಕು ಅನ್ನೋದ ನಿನ್ನ ಉದ್ದೇಶ? ಅಶೋಕ್, ಜಾಸ್ತಿ ಮಾತಾಡ್ಬೇಡಿ. ನೀವೇ ಹೇಳಿ, ನಿಮ್ಮನೆಯವ್ರು ಒಳ್ಳೆಯವ್ರಾ? ಅವ್ರಿಗೆ ಕೃತಜ್ಞತೆ ಅನ್ನೋದಿದ್ಯಾ? ಒಂದ್ ಕಾಲದಲ್ಲಿ ನಾನು ಕೆಟ್ಟವನಾಗೆ ಇದ್ದಿತ್ತು, ಆಮೇಲೆ ನಾನು ಬದಲಾಗಿಲ್ವಾ? ಅವರು ಹಾಗೆ ಬದಲಾಗಿದ್ದಾರೆ ಅಂತ ಯಾಕೆ ಅಂದ್ಕೊಳಕ್ಕಾಗಲ್ಲ? ನೋಡು, ಒಳ್ಳೆ ಕೆಲಸ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ನೋಡ್ಬೇಡ, ಅದರಿಂದ ಒಳ್ಳೇದಾಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಉದ್ದೇಶ ಒಳ್ಳೇದಾಗಿದ್ರೆ ನನಗ್ ಖುಷಿನೇ. ಆದ್ರೆ ನಿಮ್ ತಮ್ಮಂಗಾಗ್ಲಿ ನಿಮ್ ಚಿಕ್ಕಮ್ಮಂಗಾಗ್ಲಿ ಅಂತ ಉದ್ದೇಶ ಇದೆ ಅನ್ನೋ ಹಾಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಅದನ್ನ ಹೋಗಿ ನೀನು ಆದಿನೇ ಕೇಳು. ಅಂದ್ರೆ ರಜನಿ ಈ ಮನೆಗೆ ಬರೋದ್ರ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿ ಇಲ್ಲ? ಹೇಳಿ ಅಶೋಕ್, ಅವಳಿ ಮನೆಗೆ ಬರೋದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಇದೆಯಾ ಇಲ್ವಾ? ನೀನ್ ಕಿರ್ಚ್ಬೇಡ. ನೀನ್ ಹಿಂಗ್ ಕಿರ್ಚಿದ್ರೆ ಇಲ್ಲಿ ಯಾರು ಎದುರ್ಕೊಳ್ಳಲ್ಲ. ನಮ್ಮ ಮನೆಯವರು ಕೆಟ್ಟವರು, ಕೃತಜ್ಞತೆ ಇಲ್ಲದಿರೋರು ಅಂತ ಪದೇ ಪದೇ ಚುಚ್ಚಿ ಚುಚ್ಚಿ ಹೇಳ್ಬೇಡ. ನನ್ಗೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ಅವ್ರನ್ನ ಮನೆ ಕರೆಸಿರೋದೇ ನೀನು. ನಾನು ಬೇಡ ಬೇಡ ಅಂತ ಎಷ್ಟತಿ ಹೇಳಿದೆ, ನೀ ನನ್ನ ಮಾತು ಕೇಳ್ದ. ಈಗ ನನ್ನನ್ನೇ ಪ್ರಶ್ನೆ ಮಾಡಿದ್ರೆ? ನೋಡು, ನೀನು ಏನೇ ಪ್ರಶ್ನೆ ಮಾಡೋದಿದ್ರು ಹೋಗಿ ಅವನ ಹತ್ರ ಕೇಳ್ಕೊ. ಅಶೋಕ್, ಹೇಳದ್ನಲ್ಲ, ಹೋಗಿ ಅವನ ಹತ್ರ ಕೇಳ್ಕೊ. ಎಲ್ಲರೂ ಸೇರ್ಕೊಂಡು ನನ್ನ ಹತ್ರನೇ ನಾಟಕ ಮಾಡ್ತಿದ್ದೀರಲ್ಲ, ನಾನು ನೋಡ್ತೀನಿ.